ಜೀವನವಿಡೀ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ಸುರಿದು ಒಂದು ಸ್ವಂತ ಮನೆ ಕನಸು ಕಾಣುವ ಸಾಮಾನ್ಯ ಜನರಿಗೆ ಈಗ ರೇರಾ ಭರವಸೆಯ ಬದಲು ಭಯವನ್ನ ಹುಟ್ಟಿಸ್ತಾ ಇದೆ. ರಿಯಲ್ ಎಸ್ಟೇಟ್ ಕುಳಗಳ ದರ್ಪಕ್ಕೆ ಬ್ರೇಕ್ ಹಾಕಬೇಕಾಗಿದ್ದ ರೇರಾ ಪ್ರಾಧಿಕಾರ ಇಂದು ಹಲ್ಲಿಲ್ಲದ ಹಾವಿನಂತೆ ಮೌನವಾಗಿದೆ. ಸಾವಿರಾರು ದೂರುಗಳು ಕಸದ ಬುಟ್ಟಿಯನ್ನ ಸೇರ್ತಾ ಇದೆ. ಬಿಲ್ಡರ್ಗಳು ನೋಟಿಸ್ಗೆ ಕವಡೆ ಕಾಸಿನ ಕಿಮ್ಮತ್ತನ್ನ ಕೂಡ ಕೊಡ್ತಾ ಇಲ್ಲ. ಹಾಗಾದ್ರೆ ರೇರಾ ಇರುವುದಾದ್ರೂ ಯಾಕೆ? ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್. ಹೌದು, ಕರ್ನಾಟಕದಲ್ಲಿ ರೇರಾ ಪ್ರಾಧಿಕಾರ ಕೇವಲ ಹೆಸರಿಗಷ್ಟೇ ಇದೆ ಎಂಬಂತಾಗಿದೆ. ಯಾಕಂದ್ರೆ ಅದರ ನಿರ್ಲಕ್ಷ್ಯವೇ ಇದನ್ನ ಸಾಕ್ಷೀಕರಿಸುತ್ತಿದೆ. ಬರೋಬ್ಬರಿ 1950 ದೂರುಗಳು ಪ್ರಾಧಿಕಾರದ ಮುಂದಿವೆ. ಆದರೆ ಒಬ್ಬನೇ ಒಬ್ಬ ಪ್ರಭಾವಿ ಬಿಲ್ಡರ್ ವಿರುದ್ಧ ಕಠಿಣ ಕ್ರಮ ಜರುಗಿಸಿದ ಉದಾಹರಣೆಗಳು ಕಾಣ್ತಿಲ್ಲ. 2018ರಲ್ಲಿ ನೀಡಿದ ದೂರುಗಳಿಗೂ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಈ ವೇಗ ಎಂತಹದ್ದು ನೀವೇ ಊಹಿಸಿ. ಬೆಂಗಳೂರಿನ ಟಾಪ್ ಬಿಲ್ಡರ್ಗಳ ವಿರುದ್ಧವೇ ನೂರಾರು ದೂರುಗಳಿದ್ದರೂ ಅವರಿಗೆ ಅಧಿಕಾರಿಗಳೇ ಬೆಂಬಲವಾಗಿ ನಿಂತಂತೆ ಕಾಣುತ್ತಿದೆ. ನೋಟಿಸ್ ನೀಡಿದರೂ ಉತ್ತರ ನೀಡುವ ಸೌಜನ್ಯವೂ ಈ ಬಿಲ್ಡರ್ಗಳಿಗಿಲ್ಲ. ಇಷ್ಟಕ್ಕೂ ಬಿಲ್ಡರ್ಗಳನ್ನು ಜೈಲಿಗೆ ಕಳಿಸುವ ಮತ್ತು ಭಾರಿ ದಂಡ ವಿಧಿಸುವ ಅಸ್ತ್ರ ರೇರಾ ಕೈಯಲ್ಲಿದೆ. ಆದರೆ ಆ ಅಸ್ತ್ರಕ್ಕೆ ಈಗ ತುಕ್ಕು ಹಿಡಿದಂತಿದೆ. ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ರೇರಾ ಶರಣಾಗಿದೆಯೇ ಎಂಬ ಸಂಶಯ ಕಾಡುತ್ತಿದೆ. ಹಣ ಹೋದರೆ ನೀವೇ ಹೊಣೆ ಎಂದು ಗ್ರಾಹಕರಿಗೆ ಎಚ್ಚರಿಕೆ ನೀಡುವ ಪ್ರಾಧಿಕಾರ ತಾನು ಮಾಡಬೇಕಾದ ಕೆಲಸವನ್ನ ಮರೆತಿದೆ. ಮನೆ ಕಳೆದುಕೊಂಡ ಅನ್ನದಾತರು, ನೌಕರರು ಇಂದು ಬೀದಿಗೆ ಬಿದ್ದಿದ್ದಾರೆ. ಆದರೆ ಬಿಲ್ಡರ್ಗಳು ಮಾತ್ರ ಗ್ರಾಹಕರ ರಕ್ತ ಹೀರುತ್ತಾ ರಾಜಾರೋಷವಾಗಿ ತಿರುಗುತ್ತಿದ್ದಾರೆ. ಒಟ್ಟಾರೆ ರೇರಾ ಎಂದರೆ ಬಿಲ್ಡರ್ಗಳ ರಕ್ಷಣಾ ಕವಚವಾಗಬಾರದು, ಅದು ಗ್ರಾಹಕರ ಹಿತ ಕಾಯುವ ಕವಚವಾಗಬೇಕು. ಅಧಿಕಾರಿಗಳೇ, ಸಾಮಾನ್ಯ ಜನರ ಕಣ್ಣೀರು ಶಾಪವಾಗಿ ತಟ್ಟುವ ಮುನ್ನ ಎಚ್ಚೆತ್ತುಕೊಳ್ಳಿ. ಇಲ್ಲವಾದರೆ ರೇರಾ ಮೇಲಿನ ನಂಬಿಕೆಯೇ ಸಂಪೂರ್ಣವಾಗಿ ಸತ್ತು ಹೋಗಲಿದೆ. ಕ್ರೈಮ್ ಬ್ಯೂರೋ, ಫ್ರೀಡಂ ಟಿವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.